Hello everyone, welcome to our YouTube channel Physics Hub. Dear aspirants, I hope everyone is doing well. ಸೊ ಇವತ್ತಿನ ಈ ಕ್ಲಾಸಲ್ಲಿ KSET ಜನರಲ್ ಪೇಪರ್ ಅಲ್ಲಿ ಇಂಪಾರ್ಟೆಂಟ್ ಟಾಪಿಕ್ ಆಗಿರ್ತಕ್ಕಂಥ ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವಿರಾನ್ಮೆಂಟ್ ಮೇಲೆ ಇನ್ ಡೀಟೇಲ್ ಆಗಿ 10 year ಪ್ರೀವಿಯಸ್ ಕ್ವಶನ್ಸ್ ಪೇಪರ್ ಫ್ರಮ್ KSET 2013 to 2024 ವರೆಗೆ ಯಾವ ಟೈಪ್ ಆಫ್ ಕ್ವಶನ್ಸ್ ಅನ್ನು ಕೇಳಿದ್ದಾರೆ ಅಂಡ್ ಯಾವ ಕಾನ್ಸೆಪ್ಟ್ ಅಲ್ಲಿ ಕ್ವಶನ್ಸ್ ರಿಪೀಟ್ ಆಗಿದ್ದಾವೆ ಅಂಡ್ ಇನ್ ಅಪ್ಕಮಿಂಗ್ ಎಕ್ಸಾಮ್ ಅಲ್ಲಿ ಅಂದ್ರೆ KSET 2025 ಅಲ್ಲಿ ಯಾವ ಟೈಪ್ ಆಫ್ ಕ್ವಶನ್ಸ್ ಅನ್ನ ಕೇಳಬಹುದು ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. Let us start with the first question. One of the best solutions to get rid of non-biodegradable waste is ಅಂದ್ರೆ ಜೈವಿಕ ವಿಘಟನೆಗೆ ಒಳಗಾಗದ ತ್ಯಾಜ್ಯ ನಿವಾರಣೆಗೆ ಅತ್ಯುತ್ತಮ ಪರಿಹಾರ ಯಾವುದು ಅಂತ ಕೇಳಿದ್ದಾರೆ. ಸೊ ನಾನ್ ಬಯೋಡಿಗ್ರೇಡೇಬಲ್ ವೇಸ್ಟ್ ಅಂದ್ರೆ ದಿಸ್ ಇಸ್ ದ ಟೈಪ್ ಆಫ್ ವೇಸ್ಟ್ ಪ್ರಾಡಕ್ಟ್ ಇನ್ ವಿಚ್ ನಾಟ್ ಕಂಪ್ಲೀಟ್ಲಿ ಡಿಕಂಪೋಸ್ಡ್ ಬೈ ಎನಿ ಪ್ರೊಸೆಸ್ ಆರ್ ಎನಿ ಲಿವಿಂಗ್ ಆರ್ಗಾನಿಸಮ್. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕೊಡೋದಂದ್ರೆ ಪ್ಲಾಸ್ಟಿಕ್ ಅಂಡ್ ಪಾಲಿಥಿನ್. ಸೊ ಇವುಗಳನ್ನ ಬರ್ನ್ ಮಾಡೋದ್ರಿಂದ ಏನಾಗುತ್ತಾ ಕಾರ್ಬನ್ ಮೊನಾಕ್ಸೈಡ್ ರಿಲೀಸ್ ಆಗುತ್ತಾ. ಸೊ ದಿಸ್ ಇಸ್ ಆಲ್ಸೋ ಟಾಕ್ಸಿಕ್. ಸೊ ಅತ್ಯುತ್ತಮ ಪರಿಹಾರ ಯಾವುದಂದ್ರೆ ರೀಸೈಕ್ಲಿಂಗ್ ಮಾಡೋದು ಅಥವಾ ಪುನಃ ಬಳಸುವಂತೆ ಮಾಡೋದು. ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್, ದಟ್ ಈಸ್ ರೀಸೈಕ್ಲಿಂಗ್. ನೆಕ್ಸ್ಟ್ ಕ್ವಶನ್. ಕರ್ನಾಟಕ ಸ್ಟೇಟ್ ಫಾಲ್ಸ್ ಇನ್ ದಿ ಸೈಸ್ಮಿಕ್ ಝೋನ್ ಆಫ್ ಅಂದ್ರೆ ಭೂಕಂಪಗಳಿಗೆ ಸಂಬಂಧಿಸಿದ ಈ ಯಾವ ವಲಯದಲ್ಲಿ ಕರ್ನಾಟಕ ರಾಜ್ಯ ಇದೆ ಅಂತ ಕೇಳಿದ್ದಾರೆ. ಸೊ ಹಿಯರ್ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್, ದಟ್ ಈಸ್ 2 and 3. ಅಂದ್ರೆ ಭೂಕಂಪಗಳಿಗೆ ಸಂಬಂಧಿಸಿದ 2 ಮತ್ತು 3ನೇ ವಲಯದಲ್ಲಿ ಕರ್ನಾಟಕ ರಾಜ್ಯ ಇದೆ. ನೆಕ್ಸ್ಟ್ ಕ್ವಶನ್. ಆನ್ ಇಂಡಿಕೇಟರ್ ಆಫ್ ಏರ್ ಪೊಲ್ಯೂಷನ್ ಈಸ್ ಅಂದ್ರೆ ವಾಯು ಮಾಲಿನ್ಯದ ಸೂಚಕ ಯಾವುದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್, ದಟ್ ಈಸ್ ಲೈಕೆನ್ಸ್ ಈಸ್ ದಿ ಇಂಡಿಕೇಟರ್ ಆಫ್ ಏರ್ ಪೊಲ್ಯೂಷನ್. ನೆಕ್ಸ್ಟ್ ಕ್ವಶನ್. ಆನ್ ಆಂಟಿಡೋಟ್ ಫಾರ್ ಸೈನೈಡ್ ಪಾಯ್ಸನಿಂಗ್ ಈಸ್ ಅಂದ್ರೆ ಸೈನೈಡ್ ವಿಷಯಕ್ಕೆ ಯಾವುದು ಒಂದು ಪ್ರತಿ ವಿಷವಾಗಿದೆ ಅಂತ ಕೇಳಿದ್ದಾರೆ. ಸೊ ಸೈನೈಡ್ ಪಾಯ್ಸನಿಂಗ್ಗೆ ಆಂಟಿಡೋಟ್ ಯಾವುದು ಅಂದ್ರೆ ಥಯೋಸಲ್ಫೈಡ್. ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ದ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಶುಡ್ ಬಿ ದಿ ಮದರ್ ಟಂಗ್. ರೆಸಲ್ಯೂಷನ್ ವಾಸ್ ಪಾಸ್ಡ್ ಬೈ ಅಂದ್ರೆ ಮಾತೃಭಾಷೆ ಬೋಧನಾ ಮಾಧ್ಯಮವಾಗಿರಬೇಕು. ಈ ನಿರ್ಣಯ ಯಾರಿಂದ ಅಂಗೀಕೃತವಾಯಿತು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್, ದಟ್ ಈಸ್ ವರ್ಧಾ ಸ್ಕೀಮ್. ಇದನ್ನು 1937ರಲ್ಲಿ ಅಂಗೀಕರಿಸಲಾಯಿತು. ದೀಸ್ ಆಲ್ ಕ್ವಶನ್ಸ್ ಫ್ರಮ್ KSET 2013. Next question. The warming of earth due to the atmospheric gases is known as ಅಂದ್ರೆ ವಾತಾವರಣದಲ್ಲಿರುವ ಅನಿಲಗಳ ಕಾರಣದಿಂದ ಭೂಮಿ ಬಿಸಿಯಾಗುವುದನ್ನು ಏನೆಂದು ಕರೆಯುತ್ತಾರೆ. ಸೊ ಆನ್ಸರ್ ಈಸ್ ಆಪ್ಷನ್ ಸಿ, ದಟ್ ಈಸ್ ಗ್ರೀನ್ ಹೌಸ್ ಎಫೆಕ್ಟ್ ಅಥವಾ ಹಸಿರು ಮನೆ ಪರಿಣಾಮ ಅಂತೇಳಿ ಕರಿತೀವಿ. ಅದೇ ಗ್ರೀನ್ ಗ್ಯಾಸ್ ಎಫೆಕ್ಟ್ ಅಂದ್ರೆ ಏನು? ಈ ಗ್ರೀನ್ ಗ್ಯಾಸ್ ಎಫೆಕ್ಟ್ ಯಾವ್ದ್ರಿಂದ ಆಗುತ್ತಂದ್ರೆ ಏರ್ ಪೊಲ್ಯೂಷನ್, ಓಝೋನ್ ಡಿಪ್ಲೇಷನ್ ಇಂದ ಆಗುತ್ತದೆ. ಇಲ್ಲಿ ನಮಗೆ ಏನ್ ಕೇಳಿದ್ದಾರೆ? ಅಟ್ಮಾಸ್ಫಿಯರ್ ಗ್ಯಾಸಸ್ ಅಂದ್ರೆ ವಾತಾವರಣದಲ್ಲಿರುವ ಅನಿಲಗಳಿಂದ ಭೂಮಿ ಬಿಸಿ ಆಗುತ್ತದೆ. ಸೊ ಇದಕ್ಕೆ ಏನ್ ಕರಿತೀವಿ? ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಕರಿತೀವಿ. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಓಝೋನ್ ಈಸ್ ಸೈಂಟಿಫಿಕಲಿ ರಿಪ್ರೆಸೆಂಟೆಡ್ ಆಸ್ ವೈಜ್ಞಾನಿಕವಾಗಿ ಓಝೋನ್ ಅನ್ನು ಗುರುತಿಸುವ ವಿಧಾನ, ದಟ್ ಈಸ್ O3. ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಕ್ರೊಕೊಡೈಲ್ಸ್ ಪ್ರೆಫರ್ ಸನ್ ಬಾತ್ ಅಂದ್ರೆ ಮೊಸಳೆಗಳು ಸೂರ್ಯ ಸ್ನಾನ ಮಾಡುವ ಕಾರಣ ಏನಂತ ಕೇಳಿದ್ದಾರೆ. ಸೊ ಕ್ರೊಕೊಡೈಲ್ಸ್ ಆರ್ ದಿ ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್. ಸೊ ದೇ ಕ್ಯಾನ್ ನಾಟ್ ಜನರೇಟ್ ದೇರ್ ಓನ್ ಹೀಟ್. ಸೊ ಅವುಗಳ ಬಾಡಿ ಟೆಂಪರೇಚರ್ ಅನ್ನ ಜಾಸ್ತಿ ಮಾಡುವ ಸಲುವಾಗಿ ಮೊಸಳೆಗಳು ಸೂರ್ಯ ಸ್ನಾನವನ್ನ ಪ್ರಿಫರ್ ಮಾಡ್ತವೆ. ಸೊ ಹಿಯರ್ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ, ದಟ್ ಈಸ್ ಟು ಎಲಿವೇಟ್ ಬಾಡಿ ಟೆಂಪರೇಚರ್. ನೆಕ್ಸ್ಟ್ ಕ್ವಶನ್. ಹೂ ಕ್ಯಾನ್ ಡಿಕ್ಲೇರ್ an area to be constituted as national park according to Wildlife Act. ಈ ವೈಲ್ಡ್ ಲೈಫ್ ಆಕ್ಟ್ ಆರ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಇದು ಯಾವಾಗ ಜಾರಿಗೆ ಬಂತಂದ್ರೆ 1972ರಲ್ಲಿ. ಅಂಡ್ ಇದರ ಮೇನ್ ಉದ್ದೇಶ ಏನಂದ್ರೆ ಟು ಪ್ರೊಟೆಕ್ಟ್ ದಿ ಪ್ಲಾಂಟ್ಸ್ ಆಸ್ ವೆಲ್ ಆಸ್ ಅನಿಮಲ್ಸ್. ಸೊ ವನ್ಯಜೀವಿ ಕಾಯ್ದೆಯ ಅನ್ವಯ ರಾಷ್ಟ್ರೀಯ ಉದ್ಯಾನವನ್ನಾಗಿ ಒಂದು ಪ್ರದೇಶವನ್ನು ಘೋಷಿಸಬಹುದು. ಅದು ಯಾರ ಕೈಯಲ್ಲಿದೆ ಅಂದ್ರೆ ಸ್ಟೇಟ್ ಗೌರ್ಮೆಂಟ್. ಸೊ ಆನ್ಸರ್ ಈಸ್ ಆಪ್ಷನ್ ಸಿ, ದಟ್ ಈಸ್ ಸ್ಟೇಟ್ ಗೌರ್ಮೆಂಟ್. ನೆಕ್ಸ್ಟ್ ಕ್ವಶನ್. ಬಯೋಲಾಜಿಕಲ್ ಹಾಟ್ಸ್ಪಾಟ್ ರೆಫರ್ಸ್ ಟು. ಬಯೋಲಾಜಿಕಲ್ ಹಾಟ್ಸ್ಪಾಟ್ ಎಂದರೆ ಪರಿಸರ ಆತಂಕಕಾರಿ ಹಂತ ತಲುಪಿರುವ ಪ್ರದೇಶವನ್ನು ನಾವೇನ್ ಕರಿತೀವಿ? ಬಯೋಲಾಜಿಕಲ್ ಹಾಟ್ಸ್ಪಾಟ್ ಅಥವಾ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಕರಿತೀವಿ. ಸೊ ಹಿಯರ್ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್, ದಟ್ ಈಸ್ ಸ್ಪಾಟ್ ವೇರ್ ಎನ್ವಿರಾನ್ಮೆಂಟ್ ಹ್ಯಾಸ್ ರೀಚ್ಡ್ ದಿ ಡೇಂಜರಸ್ ಲೆವೆಲ್. ನೆಕ್ಸ್ಟ್ ಕ್ವಶನ್. ಹೂ ಇಸ್ ದಿ ಚೇರ್ಮನ್ ಆಫ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಫ್ ಕರ್ನಾಟಕ? ನಾವು ಇದನ್ನ ಕರ್ನಾಟಕ ಸ್ಟೇಟ್
ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ಹೇಳಿ ಕರಿತೀವಿ. ಸೊ ಇದರ ಪ್ರೆಸೆಂಟ್ ಅಧ್ಯಕ್ಷರು ಯಾರಂದ್ರೆ PM ನರೇಂದ್ರ ಸ್ವಾಮಿ ಅಂತ ಹೇಳಿ. ಬಟ್ ಈ ಕ್ವಶನ್ ಫ್ರಮ್ 2014 ಕೆಸೆಟ್. ಸೊ ಅವಾಗ ಯಾರಿದ್ರಂದ್ರೆ ವಾಮನಾಚಾರ್ಯ. ಸೊ ಆಪ್ಷನ್ ಈಸ್ ದಿ ಕರೆಕ್ಟ್ ಆನ್ಸರ್. ಸೊ ದೀಸ್ ಕ್ವಶನ್ಸ್ ಫ್ರಮ್ ಕೆಸೆಟ್ 2014. Next question. The study of interactions between organism and their environment is. ಅಂದ್ರೆ ಜೀವಿಗಳು ಮತ್ತು ಅವುಗಳ ಪರಿಸರದ ನಡುವಿನ ವಿನಿಮಯದ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಸೊ ಹಿಯರ್ ಆನ್ಸರ್ ಈಸ್ ಆಪ್ಷನ್ ಡಿ, ದಟ್ ಈಸ್ ಎಕಾಲಜಿ. ನೆಕ್ಸ್ಟ್ ಕ್ವಶನ್. ದ ಕಾಂಪ್ರಿಹೆನ್ಸಿವ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಕೇಮ್ ಇನ್ ಟು ಬೀಯಿಂಗ್ ಇನ್. ಅಂದ್ರೆ ವಿಸ್ತೃತ ವನ್ಯಜೀವಿ ರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಅಂತ ಕೇಳಿದ್ದಾರೆ. ಸೊ ಯಾವಾಗ ಜಾರಿಗೆ ಬಂತಂತ ಹೇಳಿದ್ರೆ 1972. ಸೊ ಆಪ್ಷನ್ ಈಸ್ ದಿ ಕರೆಕ್ಟ್ ಆನ್ಸರ್. ಸೊ ಈ ಟೈಪ್ ಕ್ವಶನ್ಸ್ ಅನ್ನ ಜಾಸ್ತಿ ಪ್ರಿಫರ್ ಮಾಡಿದ್ದಾರೆ. ಸೊ ಈ ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವೈರನ್ಮೆಂಟ್ ಚಾಪ್ಟರ್ ಅಲ್ಲಿ ಎಲ್ಲ ಇಸ್ವಿಗಳನ್ನ ಚೆನ್ನಾಗಿ ನೋಡ್ಕೊಳ್ರಿ. ನೆಕ್ಸ್ಟ್ ಕ್ವಶನ್. ದಿ ಮೂವ್ಮೆಂಟ್ ದಟ್ ಸ್ಪ್ರೆಡ್ ಇನ್ ಕರ್ನಾಟಕ ಟು ಪ್ರೊಟೆಸ್ಟ್ ಟ್ರೀ ಫೆಲ್ಲಿಂಗ್ ವಾಸ್. ಅಂದ್ರೆ ಮರ ಕಡಿಯುವುದರ ವಿರುದ್ಧ ಕರ್ನಾಟಕದಲ್ಲಿ ವ್ಯಾಪಿಸಿದ ಚಳುವಳಿ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಸೊ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, ದಟ್ ಈಸ್ ಅಪ್ಪಿಕೋ ಚಳುವಳಿ ಅಥವಾ ಅಪ್ಪಿಕೋ ಮೂವ್ಮೆಂಟ್. ಸೊ ಈ ಅಪ್ಪಿಕೋ ಮೂವ್ಮೆಂಟ್ 1983ರಲ್ಲಿ ಪಾಂಡುರಂಗ್ ಹೆಗಡೆಯವರ ನೇತೃತ್ವದಲ್ಲಿ ನಡೆಯಿತು. ಸೊ ಇದರ ಮೇನ್ ಸ್ಲೋಗನ್ ಏನಾಗಿತ್ತಂದ್ರೆ ಉಳಿಸು, ಬೆಳೆಸು ಅಂಡ್ ಬಳಸು. ಅಂಡ್ ದಿಸ್ ಇಸ್ ಇನ್ಸ್ಪೈರ್ಡ್ ಬೈ ಚಿಪ್ಕೋ ಚಳುವಳಿ. ಯಾವುದು? ಚಿಪ್ಕೋ ಚಳುವಳಿ. ಇದು ಯಾವಾಗ ಆಯ್ತಂದ್ರೆ 1973. ಎಲ್ಲಿ ಆಯ್ತಂದ್ರೆ ಉತ್ತರಾಖಂಡದಲ್ಲಿ ಆಯ್ತು. ನೆಕ್ಸ್ಟ್ ಕ್ವಶನ್. ವಿಚ್ ಅಮಾಂಗ್ಸ್ ದಿ ಫಾಲೋವಿಂಗ್ ಆರ್ ದಿ ಮೇಜರ್ ಕಂಟಾಮಿನೆಂಟ್ಸ್ ಆಫ್ ಏರ್ ಪೊಲ್ಯೂಷನ್. ಅಂದ್ರೆ ವಾಯು ಮಾಲಿನ್ಯಕ್ಕೆ ಮುಖ್ಯ ಕಾರಣವಾಗುವ ಕಂಪೌಂಡ್ಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್, ದಟ್ ಈಸ್ ಆಕ್ಸಿಜನ್ ಕಂಪೌಂಡ್ಸ್. ಅಂದ್ರೆ ಆಕ್ಸಿಜನ್ ಕಂಟಾಮಿನೆಂಟ್ ಇರ್ತಕ್ಕಂಥ ಕಂಪೌಂಡ್ಸ್ ಏನಾಗಿರ್ತಾವಲ್ಲ, ದಟ್ ಕಂಪೌಂಡ್ಸ್ ಮೇಕ್ ದಿ ಏರ್ ಪೊಲ್ಯೂಷನ್. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕಾರ್ಬನ್ ಮೊನಾಕ್ಸೈಡ್, ದೆನ್ ನೈಟ್ರೋಜನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಅಂಡ್ ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ವಾಯು ಮಾಲಿನ್ಯಕ್ಕೆ ಮುಖ್ಯ ಕಾರಣವಾಗುವ ಕಂಪೌಂಡ್ಗಳು ಯಾವ ಅಂತ ಕೇಳಿದ್ರೆ ದಿಟ್ ಈಸ್ ಆಕ್ಸಿಜನ್ ಕಂಪೌಂಡ್ಗಳು. ನೆಕ್ಸ್ಟ್ ಕ್ವಶನ್. ದಿ ಕಾಸ್ ಫಾರ್ ದಿ ರೆಡ್ ಟೈಡ್ ಇನ್ ದಿ ಲೇಕ್ಸ್ ಅಂಡ್ ಸೀಸ್ ಇಸ್ ಡ್ಯೂ ಟು. ಅಂದ್ರೆ ಸರೋವರ ಮತ್ತು ಸಮುದ್ರಗಳಲ್ಲಿ ಕೆಂಪು ಅಲೆಗೆ ಕಾರಣ ಏನಂತ ಕೇಳಿದ್ದಾರೆ. ಸೊ ಆಪ್ಷನ್ ಈಸ್ ದಿ ಕರೆಕ್ಟ್ ಆನ್ಸರ್, ದಟ್ ಈಸ್ ಯುಟ್ರೋಫಿಕೇಶನ್. ಸೊ ಈ ರೆಡ್ ಟೈಡ್ ಹೇಗೆ ಉತ್ಪತ್ತಿ ಆಗುತ್ತೆ ಅಂದ್ರೆ ಡ್ಯೂ ಟು ದಿ ಅಕ್ವಾಟಿಕ್ ಪ್ಲಾಂಟ್ಸ್ ಅಂಡ್ ಆಲ್ಗೇಸ್. ನೆಕ್ಸ್ಟ್ ಕ್ವಶನ್. ನಾಯ್ಸ್ ಲೆವೆಲ್ಸ್ ಆರ್ ಮೆಜರ್ಡ್ ಇನ್ ಡೆಸಿಬಲ್ಸ್. ದೆನ್ ವಾಟ್ ಈಸ್ ದಿ ಡೆಸಿಬಲ್ ಆಫ್ ನಾರ್ಮಲ್ ಟಾಕ್. ಅಂದ್ರೆ ಶಬ್ದದ ತೀವ್ರತೆಯನ್ನು ಡೆಸಿಬಲ್ಗಳಲ್ಲಿ ಅಳೆಯುತ್ತಾರೆ. ಹಾಗಿದ್ರೆ ಸಾಮಾನ್ಯ ಮಾತಿನ ಡೆಸಿಬಲ್ ಎಷ್ಟಿರ್ತದೆ ಅಂತ ಕೇಳಿದ್ದಾರೆ. ಸೊ ಹಿಯರ್ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್, ದಟ್ ಈಸ್ 60 ಡೆಸಿಬಲ್. ಸೊ ದೀಸ್ ಆಲ್ ಕ್ವಶನ್ಸ್ ಫ್ರಮ್ KSET 2015 ಕ್ವಶನ್ ಪೇಪರ್. ನೆಕ್ಸ್ಟ್ ಕ್ವಶನ್. ಫಾರ್ಮರ್ಸ್ ಲಂಗ್ ಡಿಸೀಸ್ ಇಸ್ ಡ್ಯೂ ಟು. ಅಂದ್ರೆ ಫಾರ್ಮರ್ಸ್ ಲಂಗ್ ಕಾಯಿಲೆಯು ಇದರಿಂದ ಪ್ರಾರಂಭವಾಗ್ತದೆ ಅಂತ ಕೇಳಿದ್ದಾರೆ. ಸೊ ಹಿಯರ್ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್, ದಟ್ ಈಸ್ ಮೌಲ್ಡಿಹೈ. ಅಂದ್ರೆ ಬೂಸ್ಟ್ ಬಂದ ಒಣ ಹುಲ್ಲು ಈ ಫಾರ್ಮರ್ ಲಂಗ್ ಡಿಸೀಸ್ಗೆ ಕಾರಣವಾಗಿದೆ. ಇದೊಂದು ಉಸಿರಾಟದ ತೊಂದರೆಗೆ ಸಂಬಂಧಿಸಿದ ಕಾಯಿಲೆಯಾಗಿದೆ. ನೆಕ್ಸ್ಟ್ ಕ್ವಶನ್. ಆನ್ ಇನ್ಕ್ರೀಸ್ ಇನ್ ನಂಬರ್ ಆರ್ ಸೈಜ್ ಆಫ್ ದಿ ಡಸ್ಟ್ ಪಾರ್ಟಿಕಲ್ಸ್ ಇನ್ ಏರ್ ಲೀಡ್ಸ್ ಟು ವಾರ್ಮಿಂಗ್ ಬಿಕಾಸ್. ಅಂದ್ರೆ ಗಾಳಿಯಲ್ಲಿ ಹೆಚ್ಚಾದ ಸಂಖ್ಯೆಯ ಅಥವಾ ಆಕಾರದಲ್ಲಿ ದೊಡ್ಡ ಧೂಳಿನ ಕಣಗಳು ತಾಪಮಾನವನ್ನು ಉಂಟು ಮಾಡುತ್ತವೆ, ಅದು ಏಕೆಂದರೆ ಅಂತ ಕೇಳಿದ್ದಾರೆ. ಸೊ ಹಿಯರ್ ಗಾಳಿಯಲ್ಲಿ ಇರ್ತಕ್ಕಂಥ ಎಲ್ಲ ತೇವಾಂಶವನ್ನು ಈ ಡಸ್ಟ್ ಪಾರ್ಟಿಕಲ್ಸ್ ಏನ್ ಮಾಡ್ತವೆ, ಹೀರ್ಕೊಂಡ್ ಬಿಡ್ತವೆ. ಸೊ ಆಟೋಮೆಟಿಕ್ಲಿ ಟೆಂಪರೇಚರ್ ಇನ್ಕ್ರೀಸ್ ಆಗಿಬಿಡ್ತದೆ. ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್, ಇಟ್ ಅಬ್ಸಾರ್ಬ್ಸ್ ಮಾಯಿಶ್ಚರ್ ಇನ್ ಏರ್. ನೆಕ್ಸ್ಟ್ ಕ್ವಶನ್. ಟಿ ಸುನಾಮಿ ಆಕರ್ಸ್ ಡ್ಯೂ ಟು. ಅಂದ್ರೆ ಸುನಾಮಿ ಉಂಟಾಗುವುದು ಇದರಿಂದ. ಸೊ ಸುನಾಮಿ ಉಂಟಾಗುವುದು ಭೂಕಂಪದಿಂದ. ಸೊ ಭೂಕಂಪವು ಸಬ್ಡಕ್ಷನ್ ವಲಯದಿಂದ ಹುಟ್ಟುತ್ತದೆ. ಸೊ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್, ದಟ್ ಈಸ್ ಅರ್ಥಕ್ವೇಕ್ ಜನರೇಟೆಡ್ ಇನ್ ಸಬ್ಡಕ್ಷನ್ ಝೋನ್. ನೆಕ್ಸ್ಟ್ ಕ್ವಶನ್. ದ ಪರ್ಸೆಂಟೇಜ್ ಆಫ್ ಸೋಲಾರ್ ರೇಡಿಯೇಷನ್ ಯೂಸ್ಡ್ ಇನ್ ಫೋಟೋಸಿಂಥಸಿಸ್ ಈಸ್. ಅಂದ್ರೆ ದ್ಯುತಿ ಸಂಶ್ಲೇಷಣೆಯಲ್ಲಿ ಉಪಯೋಗಿಸಲ್ಪಡುವ ಸೌರ ವಿಕಿರಣ ಶೇಕಡ ಎಷ್ಟು ಪ್ರಮಾಣದಲ್ಲಿ ಇರಬೇಕಂತ ಹೇಳಿ ಕೇಳಿದ್ದಾರೆ. ಸೊ ಫೋಟೋಸಿಂಥಸಿಸ್ ಅಂದ್ರೆ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಪ್ರಕ್ರಿಯೆಯನ್ನು ನಾವೇನು ಕರಿತೀವಿ, ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಸೊ ಇದಕ್ಕೆ ಏನಾಗಿರ್ತದೆ 1 to 5% ಅಷ್ಟು ಸೋಲಾರ್ ರೇಡಿಯೇಷನ್ ರಿಕ್ವೈರ್ಡ್ ಆಗಿರ್ತದೆ. ಸೊ ಹಿಯರ್ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಸ್ಟ್ರಾಟಜಿ ಫಾರ್ ಡಿಸಾಸ್ಟರ್ ರಿಡಕ್ಷನ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್. ಅಂದ್ರೆ ಸಂಯುಕ್ತ ರಾಷ್ಟ್ರಗಳ ವಿಪತ್ತು ಕಡಿಮೆಗೊಳಿಸುವುದಕ್ಕಾಗಿ
ಅಂತಾರಾಷ್ಟ್ರೀಯ ವ್ಯೂಹ ಸ್ಥಾಪನೆಯಾದದ್ದು ಯಾವಾಗ ಅಂತ ಕೇಳಿದ್ದಾರೆ. ಸೊ ಹಿಯರ್ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ದಟ್ ಈಸ್ 1999, 1999ರಲ್ಲಿ ಸ್ಥಾಪಿಸಲಾಯಿತು. ನೆಕ್ಸ್ಟ್ ಕ್ವಶನ್. ದಿ ಎಕ್ಸ್ಟೆಂಟ್ ಆಫ್ ಲ್ಯಾಂಡ್ ಮಾಸ್ ವಲ್ನರೇಬಲ್ ಟು ಅರ್ಥ್ಕ್ವೇಕ್ ಇನ್ ಇಂಡಿಯಾ ಈಸ್. ಅಂದ್ರೆ ಭಾರತದಲ್ಲಿರುವ ದುರ್ಬಲವಾದ ಭೂಕಂಪಕ್ಕೆ ತುತ್ತಾಗುವ ಭೂಸಮೂಹಗಳ ವಿಸ್ತಾರ ಎಷ್ಟಿದೆ ಅಂತ ಕೇಳಿದ್ದಾರೆ. ಸೊ ಹಿಯರ್ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ದಟ್ ಈಸ್ 59%. And these all questions from KSET 2016. Next question. Humidity in the air ಅಂದ್ರೆ ವಾತಾವರಣದಲ್ಲಿರುವ ತೇವಾಂಶವು ಇದಕ್ಕೆ ಕಾರಣವಾಗಿದೆ. So this humidity is inversely proportional to the temperature. If temperature ಕಡಿಮೆ ಆದ್ರೆ humidity ಜಾಸ್ತಿ ಆಗ್ತದ, temperature ಜಾಸ್ತಿ ಆದ್ರೆ humidity ಕಮ್ಮಿ ಆಗ್ತದ. So ಇಲ್ಲಿ decrease in air temperature is the answer. So option B is the correct. Next question. Who described dams as pilgrim centers of development? ಅಂದ್ರೆ ಅಣೆಕಟ್ಟುಗಳು ಅಭಿವೃದ್ಧಿಯ ಯಾತ್ರಾ ಸ್ಥಳಗಳು ಹೀಗೆ ಎಂದವರು ಯಾರು ಅಂತ ಕೇಳಿದ್ದಾರೆ. ಸೊ ಹಿಯರ್ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ. ದಟ್ ಈಸ್ ಜವಾಹರ್ಲಾಲ್ ನೆಹರು. ಸೊ ಜವಾಹರ್ಲಾಲ್ ನೆಹರು ಅವರು ಇನ್ನೊಂದು ಹೇಳಿಕೆ ಹೇಳ್ತಾರೆ. ಏನಂದ್ರೆ ದಿ ಡ್ಯಾಮ್ಸ್ ಆರ್ ದಿ ಟೆಂಪಲ್ಸ್ ಆಫ್ ಮಾಡರ್ನ್ ಇಂಡಿಯಾ. ಯಾವಾಗ ಹೇಳ್ತಾರೆ ಅಂದ್ರೆ 1954ರಲ್ಲಿ ವೈಲ್ ಇನಾಗ್ರಿಂಗ್ ದಿ ಬಾಕ್ರಾನಂಗಲ್ ಡ್ಯಾಮ್. ನೆಕ್ಸ್ಟ್ ಕ್ವಶನ್. ಸ್ಟೇಟ್ ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಫಾಲ್ಸ್. ಅಂದ್ರೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಹೇಳಿ ಗುರುತಿಸಬೇಕು. ಸೊ ಆಪ್ಷನ್ ಎ ನೋಡಿ, ಮಾಡರ್ನ್ ಅಗ್ರಿಕಲ್ಚರ್ ಇನ್ಕ್ರೀಸ್ಡ್ ಪರ್ ಕ್ಯಾಪಿಟಾ ಫುಡ್ ಪ್ರೊಡಕ್ಷನ್. ಅಂದ್ರೆ ಆಧುನಿಕ ಕೃಷಿ ತಲಾ ಆಹಾರ ಉತ್ಪಾದಕತೆಯನ್ನು ಹೆಚ್ಚಿಸುತ್ತದೆ. ಸೊ ದಿಸ್ ಇಸ್ ದಿ ಕರೆಕ್ಟ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಆಪ್ಷನ್ ಬಿ ನೋಡಿ, ಮಾಡರ್ನ್ ಅಗ್ರಿಕಲ್ಚರ್ ಮೇಕ್ಸ್ ಸಾಯಿಲ್ ಇನ್ಫರ್ಟೈಲ್. ಅಂದ್ರೆ ಆಧುನಿಕ ಕೃಷಿ ಮಣ್ಣಿನ ಶಕ್ತಿಯನ್ನು ಕುಗ್ಗಿಸುತ್ತದೆ. ದಿಸ್ ಇಸ್ ಆಲ್ಸೋ ಕರೆಕ್ಟ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಮಾಡರ್ನ್ ಅಗ್ರಿಕಲ್ಚರ್ ಕಂಟ್ರೋಲ್ಸ್ ಪೊಲ್ಯೂಷನ್. ಅಂದ್ರೆ ಆಧುನಿಕ ಕೃಷಿ ಮಾಲಿನ್ಯವನ್ನು ಹಿಡಿತದಲ್ಲಿಡುತ್ತದೆ. ದಿಸ್ ಇಸ್ ಆಲ್ಸೋ ಕರೆಕ್ಟ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಆಪ್ಷನ್ ಡಿ, ಮಾಡರ್ನ್ ಅಗ್ರಿಕಲ್ಚರ್ ಪ್ರೊಟೆಕ್ಟ್ಸ್ ಬಯೋಡೈವರ್ಸಿಟಿ. ಅಂದ್ರೆ ಆಧುನಿಕ ಕೃಷಿ ಜೀವ ವೈವಿಧ್ಯವನ್ನು ಕಾಪಾಡುತ್ತದೆ. ದಿಸ್ ಈಸ್ ರಾಂಗ್ ಸ್ಟೇಟ್ಮೆಂಟ್. ಸೊ ಅಕಾರ್ಡಿಂಗ್ ಟು ಕ್ವಶನ್, ಸ್ಟೇಟ್ ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಫಾಲ್ಸ್. ಸೊ ಅಕಾರ್ಡಿಂಗ್ ಟು ಕ್ವಶನ್, ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ದಟ್ ಈಸ್ ಮಾಡರ್ನ್ ಅಗ್ರಿಕಲ್ಚರ್ ಪ್ರೊಟೆಕ್ಟ್ಸ್ ಬಯೋಡೈವರ್ಸಿಟಿ. ನೆಕ್ಸ್ಟ್ ಕ್ವಶನ್. ಮ್ಯಾಚ್ ದಿ ಫಾಲೋವಿಂಗ್ ಅಂದ್ರೆ ಹೊಂದಿಸಿ ಬರೆಯಿರಿ. ಸೊ ಲೀಸ್ಟ್ ಒನ್ ಅಂಡ್ ಲೀಸ್ಟ್ ಒನ್ ಕೊಟ್ಟಿದ್ದಾರೆ. ವಿ ಹ್ಯಾವ್ ಟು ಮ್ಯಾಚ್ ದಿ ಫಾಲೋವಿಂಗ್ಸ್. ಫಸ್ಟ್ ಒನ್ ಸೈಲೆಂಟ್ ವ್ಯಾಲಿ. ಸೈಲೆಂಟ್ ವ್ಯಾಲಿ ಅಂದರೆ ದಿಸ್ ಇಸ್ ಇನ್ ಕೇರಳ. ಸೊ ಒಂದನೇದಕ್ಕೆ 3. ನೆಕ್ಸ್ಟ್ ಅಪ್ಪಿಕೋ. ಅಪ್ಪಿಕೋ ಇಸ್ ದಿ ಮೂಮೆಂಟ್. ಇದೆಲ್ಲಿ ನಡೀತಂದ್ರೆ ಅಂದ್ರೆ ಕರ್ನಾಟಕದಲ್ಲಿ 1983ರಲ್ಲಿ. ಸೊ ಎರಡನೇದಕ್ಕೆ 1. ನೆಕ್ಸ್ಟ್ ಒನ್ ಚಿಪ್ಕೋ. ಚಿಪ್ಕೋ ಮೂಮೆಂಟ್ 1973ರಲ್ಲಿ ಉತ್ತರಾಖಂಡದಲ್ಲಿ ನಡೆಯಿತು. ಸೊ ಇಲ್ಲಿ ಯಾವುದೋ ಆಪ್ಷನ್ ಮ್ಯಾಚ್ ಆಗ್ತಿಲ್ಲ. ನೆಕ್ಸ್ಟ್ ಸರ್ದಾರ್ ಸರೋವರ್ ಡ್ಯಾಮ್. ದಿಸ್ ಇಸ್ ಇನ್ ಗುಜರಾತ್. ಸೊ ಇದು ಕೆಸೆಟ್ 2017 ಕ್ವಶನ್ ಅಂಡ್ ಇಲ್ಲಿ ಗ್ರೇಸ್ ಮಾರ್ಕ್ಸ್ ಸಿಕ್ಕಿತ್ತು ಬಿಕಾಸ್ ಯಾವುದೋ ಆಪ್ಷನ್ ಇಲ್ಲಿ ಮ್ಯಾಚ್ ಆಗ್ತಿಲ್ಲ. ನೆಕ್ಸ್ಟ್ ಕ್ವಶನ್. ದ ವರ್ಡ್ ಎಕೋಸಿಸ್ಟಮ್ ವಾಸ್ ಕಾಯಿನ್ಡ್ ಬೈ. ಅಂದ್ರೆ ಎಕೋಸಿಸ್ಟಮ್ ಎಂಬ ಪದವನ್ನು ಹುಟ್ಟಿ ಹಾಕಿದವರು ಯಾರಂತ ಕೇಳಿದ್ದಾರೆ. ಸೊ ಹಿಯರ್ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ದಟ್ ಈಸ್ ಎ ಜಿ ಟಾನ್ಸ್ಲೆ. ನೆಕ್ಸ್ಟ್ ಕ್ವಶನ್. ದಿ ಕಾಂಪ್ರಿಹೆನ್ಸಿವ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಇನ್ ಇಂಡಿಯಾ ಕೇಮ್ ಇನ್ ಟು ಬೀಯಿಂಗ್ ಇನ್ ದಿ ಇಯರ್. ಅಂದ್ರೆ ಭಾರತದಲ್ಲಿ ಸಮಗ್ರ ವನ್ಯಜೀವಿ ರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಅಂತ ಕೇಳಿದ್ದಾರೆ. ಸೊ ಹಿಯರ್ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ. ದಟ್ ಈಸ್ 1972. ಸೊ ಈ ಸೇಮ್ ಕ್ವಶನ್ ಅನ್ನ KSET 2015 ಅಲ್ಲಿ ಕೇಳಿದ್ರು. ಸೊ ರಿಪೀಟ್ ಆಗಿದೆ ಇನ್ 2017 ಅಲ್ಲಿ. ಸೊ ಪ್ರೀವಿಯಸ್ ಕ್ವಶನ್ಸ್ ಅನ್ನ ಕರೆಕ್ಟ್ ಆಗಿ ಚೆನ್ನಾಗಿ ನೋಡ್ಕೊಳ್ರಿ ಬಿಕಾಸ್ ರಿಪೀಟ್ ಆಗೋ ಸಾಧ್ಯತೆಗಳು ಇರ್ತವೆ. ಸೊ ದೀಸ್ ಆಲ್ ಕ್ವಶನ್ಸ್ ಫ್ರಮ್ KSET 2017. ನೆಕ್ಸ್ಟ್ ಕ್ವಶನ್. ಕ್ಯೋಟೋ ಪ್ರೋಟೋಕಾಲ್ ಈಸ್ ರಿಲೇಟೆಡ್ ಟು. ಅಂದ್ರೆ ಕ್ಯೋಟೋ ಪ್ರೋಟೋಕಾಲ್ ಯಾವುದಕ್ಕೆ ಸಂಬಂಧಿಸಿದೆ. ಸೊ ಹಿಯರ್ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ದಟ್ ಈಸ್ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಿಸಿದೆ. ಸೊ ಕ್ಯೋಟೋ ಪ್ರೋಟೋಕಾಲ್ ಇದು ಕ್ಯೋಟೋ, ಜಪಾನಿನ ಕ್ಯೋಟೋನಲ್ಲಿ 11 ಡಿಸೆಂಬರ್ 1997ರಲ್ಲಿ ಅಡಾಪ್ಟ್ ಮಾಡಲಾಯಿತು. ಅಂಡ್ ಇಂಡಿಯಾ ಸೈನ್ ದಿ ಕ್ಯೋಟೋ ಪ್ರೋಟೋಕಾಲ್ ಇನ್ 2005. ಸೊ ರಿಮೆಂಬರ್ ದಿಸ್. ಇದ್ರ ಮೇಲೇನು ಕ್ವಶನ್ ಅರೈಸ್ ಆಗಬಹುದು. ನೆಕ್ಸ್ಟ್ ಕ್ವಶನ್. ಫ್ಲೈ ಆಶ್ ಮೀನ್ಸ್. ಅಂದ್ರೆ ಹಾರು ಬೂದಿ ಎಂದರೆ ಏನು ಅಂತ ಕೇಳಿದ್ದಾರೆ. ಸೊ ಫ್ಲೈ ಆಶ್ ಅನ್ನೋದು ಒಂದು ಬೈ ಪ್ರಾಡಕ್ಟ್ ಆಗಿದೆ. ಯಾವ್ದ್ರದ್ದು ಅಂದ್ರೆ ಕೋಲ್ ಕಂಬಷನ್ ಬೈ ಪ್ರಾಡಕ್ಟ್. ಯಾವ್ದ್ರದ್ದು ಕೋಲ್ ಕಂಬಷನ್ ಅದು ಬೈ ಪ್ರಾಡಕ್ಟ್ ಅಂಡ್ ಪ್ರೊಡ್ಯೂಸ್ಡ್ ಬೈ ದಿ ಥರ್ಮಲ್ ಪವರ್ ಪ್ಲಾಂಟ್. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಇದು ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಉತ್ಪತ್ತಿಯಾಗುತ್ತದೆ. ನೆಕ್ಸ್ಟ್ ಕ್ವಶನ್. ಕೇರ್ ಅಂಡ್ ಶೇರ್ ಪಾಲಿಸಿ ಆಫ್ ದಿ ಫಾರೆಸ್ಟ್ ಅಪ್ಲೈಸ್ ಟು.
ಅಂದ್ರೆ ಅರಣ್ಯ ನೀತಿ ಆಗಿರ್ತಕ್ಕಂಥ ಕಾಳಜಿ ವಹಿಸು ಮತ್ತು ಹಂಚಿಕೋ ಇದಕ್ಕೆ ಅನ್ವಯಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಹಿಯರ್ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ, ದಟ್ ಈಸ್ JFMCs ಅಂದ್ರೆ ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಕಮಿಟಿ. ಇದನ್ನು 1988ರಲ್ಲಿ ಅಳವಡಿಸಿಕೊಳ್ಳಲಾಯಿತು. ನೆಕ್ಸ್ಟ್ ಕ್ವಶನ್, ದಿಸ್ ಎಕೋಸಿಸ್ಟಮ್ ಕಾನ್ಸ್ಟಿಟ್ಯೂಟ್ಸ್ ಅ ಸಿಸ್ಟಮ್ಯಾಟಿಕ್ ಲಿಂಕ್ ಬಿಟ್ವೀನ್ ಟೆರಿಸ್ಟ್ರಿಯಲ್ ಅಂಡ್ ಮರೈನ್ ಎಕೋಸಿಸ್ಟಮ್ಸ್. ಅಂದ್ರೆ ಈ ಪರಿಸರ ವ್ಯವಸ್ಥೆಯು ಭೂಮಿಯ ಮತ್ತು ಸಮುದ್ರದ ಪರಿಸರ ವ್ಯವಸ್ಥೆಗಳ ನಡುವಿನ ವ್ಯವಸ್ಥಿತ ಸಂಪರ್ಕವನ್ನು ರಚಿಸುತ್ತದೆ. ಅದು ಯಾವುದಂದ್ರೆ ಆಪ್ಷನ್ ಬಿ, ಮ್ಯಾಂಗ್ರೋವ್ ಫಾರೆಸ್ಟ್. ನೆಕ್ಸ್ಟ್ ಕ್ವಶನ್, ಪ್ರಾಜೆಕ್ಟ್ ಟೈಗರ್ ವಾಸ್ ಲಾಂಚ್ಡ್ ಇನ್ ದಿ ಇಯರ್. ಅಂದ್ರೆ ಹುಲಿ ಯೋಜನೆಯು ಆರಂಭಗೊಂಡ ವರ್ಷ ಯಾವುದು ಅಂತ ಕೇಳಿದ್ದಾರೆ. ಸೊ ಹಿಯರ್ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್, ದಟ್ ಈಸ್ ಇನ್ 1973. So this all questions from KSET 2018 question paper. Next question, Wildlife Protection Act came into force in. ಅಂದ್ರೆ ವನ್ಯಜೀವಿ ಸಂರಕ್ಷಣಾ ಅಧಿನಿಯಮ ಜಾರಿಗೆ ಬಂದ ಇಸ್ವಿ ಯಾವ್ದಂತ ಕೇಳಿದ್ದಾರೆ. ದಟ್ ಈಸ್ ಆಪ್ಷನ್ ಎ, 1972 ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಈ ಕ್ವಶನ್ ಮೋಸ್ಟ್ ರಿಪೀಟೆಡ್ ಕ್ವಶನ್, ಯಾಕಂದ್ರೆ 2015 ಅಲ್ಲಿ ಕೇಳಿದ್ದಾರೆ ಇದರ ಸೇಮ್ ಕ್ವಶನ್, 2017 KSET ಅಂಡ್ 2020 KSET. ನೆಕ್ಸ್ಟ್ ಕ್ವಶನ್, ವೇರ್ ಇಸ್ ದಿ ಹೆಡ್ ಕ್ವಾರ್ಟರ್ಸ್ ಆಫ್ ಝೂಲಾಜಿಕಲ್ ಸೊಸೈಟಿ ಆಫ್ ಇಂಡಿಯಾ. ಅಂದ್ರೆ ಭಾರತೀಯ ಪ್ರಾಣಿ ವಿಜ್ಞಾನ ಮಂಡಳಿಯ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದ್ದಾರೆ. ದಟ್ ಈಸ್ ಇನ್ ಕೋಲ್ಕತ್ತಾ. ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ದಿ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಫಂಕ್ಷನ್ಸ್ ಅಂಡರ್ ದಿ ಯೂನಿಯನ್ ಮಿನಿಸ್ಟ್ರಿ ಆಫ್. ಅಂದ್ರೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಯಾವ ಕೇಂದ್ರ ಸಚಿವಾಲಯದಡಿ ಕಾರ್ಯನಿರ್ವಹಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಇದು ಗೃಹ ಸಚಿವಾಲಯದ ಅಂಡರ್ ಕಾರ್ಯನಿರ್ವಹಿಸುತ್ತದೆ. ದಟ್ ಈಸ್ ಯೂನಿಯನ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಸ್ಟೇಟ್ ಹ್ಯಾಸ್ ದಿ ಮ್ಯಾಕ್ಸಿಮಮ್ ಮ್ಯಾಂಗ್ರೋವ್ ವೆಜಿಟೇಷನ್ ಇನ್ ಇಂಡಿಯಾ. ಅಂದ್ರೆ ಭಾರತದಲ್ಲಿ ಅತ್ಯಧಿಕ ಮ್ಯಾಂಗ್ರೋವ್ ಸಸ್ಯವರ್ಗ ಅಥವಾ ನಿತ್ಯ ಹರಿದ್ವರ್ಣ ಸಸ್ಯವರ್ಗ ಹೊಂದಿದ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ದಟ್ ಈಸ್ ವೆಸ್ಟ್ ಬೆಂಗಾಲ್. ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ದೀಸ್ ಆಲ್ ಕ್ವಶನ್ಸ್ ಫ್ರಮ್ KSET 2020 question paper. Next question, what refers to loss of biodiversity? So loss of biodiversity ಅಂದ್ರೆ decline in variety of living species. So option C is the correct answer. Next question, according to WHO, that is World Health Organization, which is the virus that causes COVID-19. ಅಂದ್ರೆ COVID-19 ಗೆ ಕಾರಣವಾದಂತ ವೈರಸ್ ಯಾವುದಂತ ಕೇಳಿದ್ದಾರೆ. That is SARS-CoV-2. So option C is the correct answer. Next question, which of these is India manufactured COVID vaccine? ಅಂದ್ರೆ ಭಾರತ ತಯಾರಿಸಿದ ಕೋವಿಡ್ ನ ಲಸಿಕೆ ಯಾವುದಂತ ಕೇಳಿದ್ದಾರೆ. ದಟ್ ಈಸ್ ಆಪ್ಷನ್ ಡಿ, ಕೋವ್ಯಾಕ್ಸಿನ್. ಈ ಮಾಡರ್ನಾ ಅನ್ನೋದು USA ವ್ಯಾಕ್ಸಿನ್ ಆಗಿದೆ, ಸ್ಪುಟ್ನಿಕ್ ವಿ ಅನ್ನೋದು ರಷ್ಯಾದ ವ್ಯಾಕ್ಸಿನ್ ಆಗಿದೆ, ಕೊರೋನಾ ವ್ಯಾಕ್ ಅನ್ನೋದು ಚೀನಾದ ವ್ಯಾಕ್ಸಿನ್ ಆಗಿದೆ. ಸೊ ನಮ್ಮ ಭಾರತದ ಯಾವುದಂದ್ರೆ ಕೋವ್ಯಾಕ್ಸಿನ್. ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, SDGs have specific targets to be achieved by. ಅಂದ್ರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅನ್ನ ಈ ಕೆಳಗಿನ ಯಾವ ಇಯರ್ ಅಲ್ಲಿ ಅಚೀವ್ ಮಾಡಲಾಗುವುದು ಅಂತ ಕೇಳಿದ್ದಾರೆ. ದಟ್ ಈಸ್ ಇನ್ 2030. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, given below are two statements. One is labeled as assertion and another one labeled as reason. ಸೊ ಇಲ್ಲಿ ಅಸರ್ಷನ್ ಅಂಡ್ ರೀಸನ್ ಅನ್ನು ಕೊಟ್ಟಿದ್ದಾರೆ. ಸೊ ಅಸರ್ಷನ್ ಏನಿದೆ ನೋಡ್ರಿ, ವ್ಯಾಕ್ಸಿನ್ಸ್ ಪ್ರಿವೆಂಟ್ ಅಂಡ್ ಸೇವ್ ಮೆನಿ ಲೈವ್ಸ್ ಫ್ರಮ್ ಲೈಫ್ ಥ್ರೆಟನಿಂಗ್ ಡಿಸೀಸಸ್. ಸೊ ದಿಸ್ ಇಸ್ ದಿ ಅಸರ್ಷನ್. ಅಂಡ್ ರೀಸನ್ ಏನಿದೆ, ದೇ ಪ್ರಿವೆಂಟ್ ದಿ ಎಂಟ್ರಿ ಆಫ್ ಡಿಸೀಸ್ ಕಾಸಿಂಗ್ ಬ್ಯಾಕ್ಟೀರಿಯಾ ಅಂಡ್ ವೈರಸ್ ಇನ್ ಟು ಅವರ್ ಬಾಡಿ. ಇನ್ ದಿ ಕಂಟೆಕ್ಸ್ಟ್ ಆಫ್ ದಿ ಅಬೌವ್ ಸ್ಟೇಟ್ಮೆಂಟ್ಸ್ ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಸೊ ಹಿಯರ್ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್, ಬಿಕಾಸ್ ಎ ಇಸ್ ಟ್ರೂ ಮೀನ್ಸ್ ಅಸರ್ಷನ್ ಕರೆಕ್ಟ್ ಆಗಿದೆ, ಬಟ್ ಅದಕ್ಕೆ ಕೊಟ್ಟಿರ್ತಕ್ಕಂಥ ರೀಸನ್ ಏನಿದೆ ರಾಂಗ್ ಇದೆ. So these all questions from KSET 2021 question paper. Next question, Cartagena Protocol on Biosafety is a part of which of the following protocol? ಅಂದ್ರೆ ಕಾರ್ಟೇಜಿನ ಪ್ರೋಟೋಕಾಲ್ ಈ ಕೆಳಗಿನ ಯಾವ ಪ್ರೋಟೋಕಾಲ್ಗಳ ಭಾಗವಾಗಿದೆ ಅಂತ ಕೇಳಿದ್ದಾರೆ. ದಟ್ ಈಸ್ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ದಟ್ ಈಸ್ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ. ಇದು 29 ಜನವರಿ 2000 ಏನ್ ಮಾಡಲಾಯಿತು, ಅಂಗೀಕರಿಸಲಾಯಿತು. ಬಟ್ ಇಂಪ್ಲಿಮೆಂಟ್ ಆಗಿದ್ದು ಯಾವಾಗ ಅಂದ್ರೆ 12 ಸೆಪ್ಟೆಂಬರ್ 2003. ನೆಕ್ಸ್ಟ್ ನೋಡಿ, ಮಾಂಟ್ರೆಲಾ ಪ್ರೋಟೋಕಾಲ್. ಇದು ಓಝೋನ್ ಲೇಯರ್ ಉಳಿವಿಕೆಗಾಗಿ ಮಾಡಿರ್ತಕ್ಕಂಥ ಪ್ರೋಟೋಕಾಲ್. ಯಾವಾಗ ಮಾಡಲಾಯಿತು ಅಂದ್ರೆ 1 ಜನವರಿ 1989.
ಅಂಡ್ ಪ್ಯಾರಿಸ್ ಅಗ್ರಿಮೆಂಟ್, ಈ ಪ್ಯಾರಿಸ್ ಒಪ್ಪಂದವನ್ನು ಕ್ಲೈಮೇಟ್ ಚೇಂಜ್ ಅನ್ನು ತಡೆಯುವುದಕ್ಕಾಗಿ ಮಾಡಲಾಯಿತು 22 ಏಪ್ರಿಲ್ 2015. ಇದರಲ್ಲಿ 196 ದೇಶಗಳು ಭಾಗವಹಿಸಿದ್ದು. ನೆಕ್ಸ್ಟ್ ಕ್ಯೋಟೋ ಪ್ರೋಟೋಕಾಲ್. ಕ್ಯೋಟೋ ಪ್ರೋಟೋಕಾಲ್ ಜಪಾನ್ನ ಕ್ಯೋಟೋದಲ್ಲಿ ನಡೀತು. ಯಾವಾಗಂದ್ರೆ 11 ಡಿಸೆಂಬರ್ 1997 ಟು ರಿಡ್ಯೂಸ್ ದಿ ಗ್ರೀನ್ ಹೌಸ್ ಎಫೆಕ್ಟ್ಸ್ ಗ್ಯಾಸಸ್ ಅಂಡ್ ಗ್ಲೋಬಲ್ ವಾರ್ಮಿಂಗ್. ಸೊ ಇಲ್ಲಿ ಕಾರ್ಟೇಜನ ಪ್ರೋಟೋಕಾಲ್ ಕೇಳಿದ್ರು. ಇದು ಯಾವ ಪ್ರೋಟೋಕಾಲ್ಗೆ ಸಂಬಂಧಿಸಿದೆ ಅಂದ್ರೆ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ. ನೆಕ್ಸ್ಟ್ ಕ್ವಶನ್. Methane, a greenhouse gas, is emitted from landfills, construction debris, wetlands, e-waste. Choose the correct answer from the options. ಅಂದ್ರೆ ಹಸಿರುಮನೆ ಅನಿಲ ಮೀಥೇನ್ ಇಲ್ಲಿಂದ ಹೊರಸೂಸುತ್ತದೆ ಅಂತ ಕೇಳಿದರೆ ಯಾವುದರಿಂದ ಅಂದ್ರೆ ಲ್ಯಾಂಡ್ ಫಿಲ್ಸ್ ಅಂಡ್ ವೆಟ್ಲ್ಯಾಂಡ್ಸ್. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ದಟ್ ಈಸ್ 1 and 3 only. ನೆಕ್ಸ್ಟ್ ಕ್ವಶನ್. ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್? ಅಂದ್ರೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಸೆಂಟರ್ ಆಫ್ ಎಕಾಲಜಿಕಲ್ ಸೈನ್ಸ್ ಬೆಂಗಳೂರಲ್ಲಿದೆ, ದಟ್ ಈಸ್ ಕರೆಕ್ಟ್. ನೆಕ್ಸ್ಟ್ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ಇದು ಡೆಹ್ರಾಡೂನ್ನಲ್ಲಿದೆ, ದಟ್ ಈಸ್ ಆಲ್ಸೋ ಕರೆಕ್ಟ್. ನೆಕ್ಸ್ಟ್ ಗೋವಿಂದ ಬಲ್ಲಭ ಪಂತ್ ಇನ್ಸ್ಟಿಟ್ಯೂಟ್ ಆಫ್ ಹಿಮಾಲಯನ್ ಎನ್ವಿರಾನ್ಮೆಂಟ್, ಇದು ಅಲ್ಮೋರಾದಲ್ಲಿದೆ, ದಿಸ್ ಇಸ್ ಆಲ್ಸೋ ಕರೆಕ್ಟ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್, ಇದು MP ಮಧ್ಯಪ್ರದೇಶದ ಭೋಪಾಲ್ದಲ್ಲಿದೆ, ಬಟ್ ಕೊಟ್ಟಿರ್ತಕ್ಕಂಥ ಆಪ್ಷನ್ ಅಲ್ಲಿ ಕೋಲ್ಕತ್ತಾ ಮೆನ್ಷನ್ ಮಾಡಿರ್ತಾರೆ. ಸೊ ಅಕಾರ್ಡಿಂಗ್ ಟು ಕ್ವಶನ್, ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. So these all questions from KSET 2023 question paper. Next question. BOD test is made for measuring which of the following pollution? So BOD test ಅನ್ನ ವಾಟರ್ ಪೊಲ್ಯೂಷನ್ ಮೆಜರ್ ಮಾಡಕ್ಕೆ ಯೂಸ್ ಮಾಡ್ತಾರೆ. So option B is the correct answer. Next question. Which of the following are the reasons or factors for exposure of benzene pollution? First one, automobile exhaust. Next, tobacco smoke, wood burning, using varnished wooden furniture, using products made from polyurethane. So select the correct answer using the codes given below. So here option A is the correct answer, that is B and C only. ಅಂದ್ರೆ ಬೆಂಜಿನ್ ಪೊಲ್ಯೂಷನ್ ಗೆ ಕಾರಣವಾಗಿರ್ತಕ್ಕಂಥದ್ದು ಯಾವುದು? ಟೊಬ್ಯಾಕೋ ಸ್ಮೋಕ್ ಅಂಡ್ ವುಡ್ ಬರ್ನಿಂಗ್. ನೆಕ್ಸ್ಟ್ ಕ್ವಶನ್. ಮ್ಯಾಚ್ ದಿ ಫಾಲೋವಿಂಗ್ ಅಂಡ್ ಚೂಸ್ ದಿ ಕರೆಕ್ಟ್ ಆನ್ಸರ್. ಸೊ ಒನ್ ಸೈಡ್ ಎನ್ವಿರಾನ್ಮೆಂಟಲ್ ಪ್ರೋಟೋಕಾಲ್ಸ್ ಕೊಟ್ಟಿದ್ದಾರೆ ಅಂಡ್ ಇನ್ನೊಂದು ಸೈಡ್ ಪ್ರೊವಿಷನ್ಸ್ ಕೊಟ್ಟಿದ್ದಾರೆ. ಸೊ ನಾವು ಹೊಂದಿಸಿ ಬರೀಬೇಕು. ಸೊ ಮಾಂಟ್ರಿಯಲ್ ಪ್ರೋಟೋಕಾಲ್ ಇದು ಯಾವುದಕ್ಕೆ ಸಂಬಂಧಿಸಿದೆ? ಓಜೋನ್ ಡಿಪ್ಲೀಷನ್. ಸೊ ಒಂದಕ್ಕೆ 3. ನೆಕ್ಸ್ಟ್ ಪ್ಯಾರಿಸ್ ಅಗ್ರಿಮೆಂಟ್. ಪ್ಯಾರಿಸ್ ಅಗ್ರಿಮೆಂಟ್ ಯಾವುದಕ್ಕೆ ಸಂಬಂಧಿಸಿದೆ? ಕ್ಲೈಮೇಟ್ ಚೇಂಜ್. ಸೊ ಇಲ್ಲಿ ಮೆನ್ಷನ್ ಇಲ್ಲ. ನೆಕ್ಸ್ಟ್ ಕ್ಲೈಮೇಟ್ ಆಕ್ಷನ್. ಕ್ಲೈಮೇಟ್ ಆಕ್ಷನ್ ಇಂದ ಆಗೋದ್ರಿಂದ ಏನಾಗುತ್ತೆ? ಇಂಟಿಗ್ರೇಟೆಡ್ ವಾಟರ್ ಸೋರ್ಸ್ ಮ್ಯಾನೇಜ್ಮೆಂಟ್. ಸೊ ಮೂರನೇದಕ್ಕೆ 1. ಸೊ ಯಾವ ಆಪ್ಷನ್ ಮ್ಯಾಚ್ ಆಗ್ತಿದೆ ನೋಡಿ? ದಟ್ ಈಸ್ ಇನ್ ಆಪ್ಷನ್ 4. ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದಿ ಫಾಲೋವಿಂಗ್ ಪೇಯರ್ಸ್ ಈಸ್ ಆರ್ ನಾಟ್ ಕರೆಕ್ಟ್? ಇವು ಕೆಳಗೆ ನಾವು ಯಾವ ಪೇಯರ್ಸ್ ಕರೆಕ್ಟ್ ಇಲ್ಲ ಅಂತ ಕೇಳಿದ್ದಾರೆ. ಸೊ ಒಂದೇದು ಸೀವೇಜ್, ಆಕ್ಸಿಜನ್ ಡಿಮಾಂಡಿಂಗ್ ವೇಸ್ಟ್. ಸೊ ಇದು ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಅಗ್ರಿಕಲ್ಚರ್ ಫರ್ಟಿಲೈಸರ್ಸ್, ಪ್ಲಾಂಟ್ ನ್ಯೂಟ್ರಿಷನ್ಸ್ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಪವರ್ ಪ್ಲಾಂಟ್ಸ್, ದೀಸ್ ಆರ್ ದಿ ಥರ್ಮಲ್ ಪೊಲ್ಯೂಷನ್ ಮಾಡ್ತವೆ. ಸೊ ಇದು ಕರೆಕ್ಟ್ ಆಗಿದೆ. ಲ್ಯಾಂಡ್ ಎರೋಷನ್, ರೇಡಿಯೋ ಆಕ್ಟಿವ್ ಮೆಟೀರಿಯಲ್ ಲೀಕಿಂಗ್ ಆಗಿದೆ. ಸೊ ದಿಸ್ ಈಸ್ ರಾಂಗ್. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ದೀಸ್ ಆಲ್ ಕ್ವಶನ್ಸ್ ಫ್ರಮ್ KSET 2024. This is the complete discussion about previous year KSET question papers on the topic people, development and environment. Previous class ಅಲ್ಲಿ KSET paper 1 topics communication and higher education system ಮೇಲೆ PYQ ಡಿಸ್ಕಸ್ ಮಾಡಿದ್ದೇನೆ. ಡಿಯರ್ aspirants, ನಿಮಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ, ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು.